ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆದ್ಮೇಲೆ ಯತ್ನಾಳ್ ಮೂಲ ಗುಂಪಾದ್ರ ಅದೇ ಕಾಲಕ್ಕೆ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಯತ್ನಾಳ್ ಬೆಂಬಲಿಸಿ ಸಂಕಟಕ್ಕೀಡಾದ್ರ. ಯತ್ನಾಳ್ ಮತ್ತು ಮೃತ್ಯುಂಜಯ ಸ್ವಾಮೀಜಿ ಏಕಾಂಗಿ ಆದ್ರ. ಯತ್ನಾಳ್ ಬಿಟ್ಟು ಅವರ ಮಿತ್ರರು ಬೆನ್ನರು ದೂರ ಸರಿದ್ರ. ಮುಂದೇನು ಯತ್ನಾಳರದ್ದು ಅತಿ ಬಾಯಿ, ಅತಿ ಮಾತು, ಅತಿ ಇನ್ನೊಬ್ಬರು ಹೀಯಾಳಿಸುವಂಥ ಮಾತುಗಳು ಮುಳುವಾದವ. ತಮ್ಮ ಮೇಲೆ ನಾವು ಅತಿಯಾದ ಆತ್ಮವಿಶ್ವಾಸ ಇಟ್ಕೊಂಡಿದ್ದ ಅವರ ತಪ್ಪಾಯ್ತಾ ಇಲ್ಲ ಹೊಸದನ್ನು ಏನಾದರೂ ಸಾಧಿಸ್ತಾರ? ಯಾಕಂದರೆ ಏಕಾಂಗಿಯಾಗಿ ರಾಜ್ಯ ಮಟ್ಟದಲ್ಲಿ ಒಂದು ಪಾರ್ಟಿ ಕಟ್ಟೆ ದೊಡ್ಡದು ಮಾಡೋದು ಅದೇ ಹುಡುಗಾಟ ಅಲ್ಲ. ಈಗಂತೂ ಗೂಳಿ ಬಿದ್ದದ ಆಳಿಗೊಂದು ಕಲ್ಲು ಒಗಿತಾ ಇದ್ದಾರೆ. ತಪ್ಪು ಯಾರ್ದು ಇರಲಿ, ಈಗ ತಪ್ಪೆಲ್ಲ ಯತ್ನಾಳರು. ಬಸವನಗೌಡ ಪಾಟೀಲ್ ಯತ್ನಾಳರು ತಮ್ಮ ಮುಂದಾಲೋಚನೆ ಇಲ್ಲದ ವಾಗ್ದಾಳಿಯಿಂದ ಇವತ್ತು ಪಕ್ಷದಿಂದ ದೂರ ಆಗಿದ್ದಾರೆ, ಉಚ್ಚಾಟನೆ ಮಾಡಿದ್ದಾರೆ, ಮಿತ್ರರಿಂದ ದೂರ ಆದರು ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಇವ್ರ ಬೆಂಬಲಕ್ಕೆ ಯಾರೂ ನಿಲ್ತಾ ಇಲ್ಲ. ನಿಂತ ಸ್ವಾಮೀಜಿಯವರು ಸಹಿತ ಪಂಚಪೀಠಗಳನ್ನು ನಿರ್ಮಿಸಿ ಅವರನ್ನು ತಮ್ಮ ಮಠದಿಂದ ಹೊರಹಾಕುವ ಪ್ರಯತ್ನವನ್ನು ಇನ್ನುಳಿದ ಭಿನ್ನ ಮತೀಯ ಅಲ್ಲಿ ಭಕ್ತರು ಮಾಡ್ತಾ ಇದ್ದಾರೆ. ವಿಜಯಾನಂದ ಕಾಶ್ಯಪ್ನವರಾಗಿರ್ಬೋದು, ನಿರಾಣಿ ಆಗಿರ್ಬೋದು, ಇವರಾರು ಸ್ವಾಮೀಜಿಯವ್ರ ಬೆಂಬಲಕ್ಕೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಆಲ್ರೆಡಿ 3 ಪೀಠಗಳಿದ್ದಾವೆ. ಪಂಚಮಸಾಲಿ ದೊಡ್ಡ ಸಮುದಾಯ, ಪಂಚಮಸಾಲಿ ಅಂದ್ಕೊಳ್ಳಿ 5ಕ್ಕೂ 5 ಪೀಠಗಳು ಮಾಡೋಣ ಅಂತ ಹಂತಕ್ಕೆ ಬಂದ. ಇವತ್ತೊಂದು ಒಡೆದ ನಿಂತ ಸಮಾಜ ಆಗಿಬಿಡ್ತಾ ಅಂತ ಅಂದ್ರೆ ಒಬ್ಬ ವ್ಯಕ್ತಿಯಿಂದಾಗಿ ಇದೆಲ್ಲ ಆಗಿದ್ದು ಈ ನಮ್ಮ ಯತ್ನಾಳಿಂದಾಗಿ. ಪಂಚಮಸಾಲಿ ಯಾವ ಮೂಮೆಂಟ್ ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ ತನ್ನದಾದ ಅಸ್ತಿತ್ವವನ್ನು ತೋರಿಸಿ ಪ್ರಭಾವ ಮಾಡಿತ್ತು. ಪಂಚಮಸಾಲಿ ಸಂಘಟನೆ ಅಂದರೆ ಯಾವ ಪಕ್ಷ ಅದು ಬೆದರ್ತಾ ಇತ್ತು, ಇಲ್ಲಪ್ಪ ದೊಡ್ಡ ಸಂಘಟನೆ ಅದಾತು ಅಂತೇಳಿ. ಆದರೆ ಇವತ್ತು ಅದರ ಸಂಘಟನೆಯಲ್ಲಿ ಅನೇಕ ಲೀಡರ್ಗಳು ಆಗಿಬಿಟ್ರು. ನಿರಾಣಿಯವರು ಒಂದು ಸ್ವಲ್ಪ ಪಕ್ಷ ಕಟ್ಟಿದಂಗೆ ಒಂದು ಮಠ ಕಟ್ಟಿಬಿಟ್ರು. ವಚನಾನಂದರನ್ನು ತೆಗೆದುಕೊಂಡು ಹರಿಹರದಲ್ಲೇ. ಇವರು ಕೂಡಲ ಸಂಗಮ ಸ್ವಾಮೀಜಿಯವರು, ನಮ್ಮ ಸ್ವಾಮೀಜಿ ಜಯ ಮೃತ್ಯುಂಜಯ ಸ್ವಾಮೀಜಿಯವರು, ಇವರು ಈ ನಮ್ಮ ಯತ್ನಾಳರ ಬೆಂಬತ್ತಿ ಏನೋ ಸಾಧಿಸ್ಲಿಕ್ಕೆ ಹೋದರು. 2A 2B D ಏನೇನೋ ಗುದ್ದಾಡಿದ್ರು. ಪಾಪ ಯಾವುದೂ ಆಗಲಿಲ್ಲ. ಮೂಮೆಂಟು ಮಾಡಿದರು. ಅದರಲ್ಲಿ ಸಾಕಷ್ಟು ಯತ್ನಾಳರು ಇವರು ಬೆಂಬಲಕ್ಕೆ ನಿಂತರೆ ಆ ಮಾತು ಬೇರೆ. ಆದರೆ ಯತ್ನಾಳರು ಮಾಡಿದ್ದು ಬಹುದೊಡ್ಡ ತಪ್ಪು ಏನಪ್ಪ ಅಂದ್ರೆ ಅವ್ರ ನಾಲಿಗೆ ಇವತ್ತು ಅವ್ರನ್ನ ಏಕಾಂಗಿಯನ್ನು ಮಾಡೈತೆ ಅನ್ನೋದ್ರಲ್ಲಿ 2 ಮಾತು